ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಮಾಡ್ತಿರೋಂಥ ವೀಡಿಯೋಸ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ಯಾರ್ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ದೇನೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಕೇಳಿ ಒಂದು ಸಂತೋಷದ ವಿಷಯ. ಏನ್ ಭಾರತಿ ಹೇಳ್ತಿದ್ಯಾ? ಸಂತೋಷದ ವಿಷಯನಾ? ಏನದು? ಅದು ರೀ, ನೀವು ಕೇಳಿದ್ರೆ ಎಷ್ಟು ಖುಷಿ ಪಡ್ತೀರಾ ಗೊತ್ತಾ? ನಿಮ್ಮ ಮನಸ್ಸಲ್ಲಿರೋ ನೋವೆಲ್ಲ ಪಟ್ ಅಂತ ಮಾಯ ಆಗ್ಬಿಡುತ್ತೆ. ಅದೇನಂತ ಹೇಳ್ಬಾರ್ದ ಭಾರತಿ? ರೀ, ಏನ್ ಗೊತ್ತಾ ರೀ, ನಮ್ಮ ರಮ್ಯಾ ಮದ್ವೆಗೆ ಒಪ್ಕೊಂಡಿದ್ದಾಳೆ. ಏನು? ನಮ್ ರಮ್ಯಾ ಮದ್ವೆಗೆ ಒಪ್ಕೊಂಡಿದ್ದಾಳ? ನಿಜನಾ ಭಾರತಿ ಇದು? ನಮ್ ರಮ್ಯಾ ಮದ್ವೆ ಒಪ್ಕೊಂಡಿದ್ದಾಳ? ಹೌದು ರೀ, ನಮ್ಮ ರಮ್ಯಾನೇ ಮದ್ವೆಗೆ ಒಪ್ಕೊಂಡಿದ್ದಾಳೆ. ನಾವ್ ಯಾವ ಹುಡುಗನ್ ತೋರ್ಸಿದ್ರು ಕಣ್ಣು ಮುಚ್ಕೊಂಡು ತಾಳಿ ಕಡಿಸ್ಕೊತಾಳಂತೆ. ಹೌದಾ ಭಾರತಿ? ನನ್ನ ಮಗಳು ಮನ್ಸು ಇಷ್ಟು ಬೇಗ ಬದಲಾಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನಾನು ಹೋಗಿ ಇವಾಗಲೇ ನನ್ನ ಮಗಳು ರಮ್ಯನ ಹತ್ರ ಮಾತಾಡ್ತೀನಿ. ಅವಳಿಗೆ ಎಂತ ಹುಡುಗನ್ ಬೇಕೋ ಅಂತ ಹುಡುಗನೇ ತಂದು ಮದುವೆ ಮಾಡ್ತೀನಿ. ದುಡ್ಡು ಎಷ್ಟನ ಖರ್ಚಾಗ್ಲಿ. ಇಲ್ಲ ರೀ, ಅವಳು ಅಂತ ಹುಡುಗನೇ ಬೇಕು ಇಂಥ ಹುಡುಗನೇ ಬೇಕು ಅಂತ ಏನ್ ಕೇಳ್ತಾ ಇಲ್ಲ. ನಾವ್ ಯಾರನ್ನ ತೋರ್ಸಿದ್ರು ಅವಳು ಮದುವೆ ಮಾಡ್ಕೊಳಕ್ ರೆಡಿ ಇದ್ದಾಳೆ. ಹೇಗೋ ಭಗವಂತ ಇವಾಗಾದ್ರೂ ನಮ್ಮ ಮೇಲೆ ಕರುಣೆ ತೋರಿಸ್ದ. ಸದ್ಯ ನಿಮ್ ಮನ್ಸಲ್ಲಿರೋ ದುಃಖನ ಆ ದೇವ್ರು ನೋಡ್ದ ಅಂತ ಅನ್ಸುತ್ತೆ. ಅದಕ್ಕೆ ನಮ್ಮ ಮಗಳು ಮನ್ಸನ್ನ ಚೇಂಜ್ ಮಾಡಿದ್ದಾನೆ. ಅವಳು ಮದ್ವೆಗೆ ಒಪ್ಕೊಳ್ಳೋ ತರ ಮಾಡಿದ್ದಾನೆ. ಹೌದು ಭಾರತಿ, ಈಗ ನನಗೆ ಸಮಾಧಾನ ಆಗ್ತಾ ಇದೆ. ನಮ್ ರಮ್ಯಂಗೂ ಒಂದು ಒಳ್ಳೆ ಹುಡುಗ ಸಿಕ್ಕಿಬಿಟ್ರೆ ನನ್ನ ಇಬ್ರು ಹೆಣ್ಮಕ್ಳು ಸಂತೋಷವಾಗಿರೋದನ್ನ ನಾನು ಈ ಕಣ್ಣಾರೆ ನೋಡ್ಬೋದು. ನೋಡ್ತೀರಾ ರೀ, ನೋಡ್ತೀರಾ? ಇನ್ಮೇಲೆ ನೀವು ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡಬೇಡಿ. ಇನ್ಮೇಲೆ ಎಲ್ಲ ಸರಿ ಹೋಗುತ್ತೆ, ಎಲ್ಲ ಚೆನ್ನಾಗಿರತ್ತೆ. ನೀವು ಈಗ್ಲಿಂದನೇ ಹುಡುಗ ನೋಡಕ್ ಶುರು ಮಾಡಿ. ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸ್ಬಿಡೋಣ. ಮುಂದಿನ ತಿಂಗಳು ಜೂನು, ಆಷಾಢ ಶುರು ಆಗೋಕ್ಕಿಂತ ಮುಂಚೆಗೆ ಮದುವೆ ಮಾಡಬೇಕು. ಹಾ ಹೌದು ಭಾರತಿ. ರೀ, ನಾಳೆನೆ ಬ್ರೋಕರ್ಗೆ ನಮ್ಮ ರಮ್ಯ ಫೋಟೋನು ಕೊಡಿ. ಮತ್ತೆ ಅವ್ರ ಹತ್ರ ಯಾವ್ಯಾವ ಹುಡುಗನ ಫೋಟೋಗಳಿದ್ಯೋ ಮತ್ತೆ ಅವ್ರ ಡೀಟೇಲ್ಸು ಎಲ್ಲನೂ ಕೇಳಿ. ನಮ್ಮ ರಮ್ಯಂಗೆ ಸರಿ ಹೋಗಂತ ಹುಡುಗ ಆದಷ್ಟು ಬೇಗ ಸಿಗ್ತಾನೆ. ಹೌದು ಭಾರತಿ, ನನ್ನ ಮಗಳಿಗೆ ಲಕ್ಷಾಂತರ ರೂಪಾಯಿ ದುಡ್ಡಿರೋ ಹುಡುಗನೇ ನೋಡ್ತೀನಿ. ಏನು ಲಕ್ಷಣ? ರೀ, ಇಷ್ಟು ದಿನ ನನ್ನ ಮಗಳು ಮದ್ವೆನೇ ಬೇಡ ಅಂತ ಅಂತಿದ್ದವಳು ಇವಾಗ ಮದ್ವೆಗೆ ಒಪ್ಕೊಂಡಿದ್ದಾಳೆ. ನಾವು ದುಡ್ಡು ಅಂತ ದುಡ್ಡಿನಿಂದ ಹೋದ್ರೆ ಒಳ್ಳೆ ಮನುಷ್ಯ ಸಿಗ್ತಾನೆ ಅಂತ ಏನ್ರಿ ಗ್ಯಾರಂಟಿ? ಅಂದ್ರೆ ಭಾರತಿ, ಶ್ರೀಮಂತಿಕೆಯಿಂದ ಹೋಗೋದಕ್ಕಿಂತ ಮನಸ್ಸಿನ ಶ್ರೀಮಂತಿಕೆ ಇರೋಂತ ಹುಡುಗನ್ ನೋಡ್ಬೇಕು ರೀ. ಇವಾಗ ನೋಡಿ, ನಮ್ ಕಾವ್ಯ ಎಷ್ಟು ಆರಾಮಾಗಿದ್ದಾಳೆ. ನಮ್ ಕಾವಿನ ಗಂಡಂಗೆ ಅಂದ್ರೆ ನಮ್ಮ ಅಳಿಯಂದ್ರಿಗೆ ಎಷ್ಟು ಸ್ವಾಭಿಮಾನ. ಮತ್ತೆ ಹೆಂಡತಿನ ಹೇಗ್ ನೋಡ್ಕೋತಾನೆ, ಮಲ್ಗೆ ಹೂವಿನ ತರ ನೋಡ್ಕೋತಾರೆ. ಇಷ್ಟೊಂದು ಪ್ರೀತಿ ತೋರಿಸುವಾಗ ಹೆಣ್ಮಕ್ಳಿಗೆ ಯಾವ ಶ್ರೀಮಂತಿಕೆ ಇದ್ರೇನೋ ಇಲ್ದಿದ್ರೇನೋ ಹೇಳಿ, ಮನಸ್ಸಿನ ಶ್ರೀಮಂತಿಕೆ ಮುಂದೆ ಈ ಹಣದ ಶ್ರೀಮಂತಿಕೆ ಮುಖ್ಯ ಆಗಲ್ಲ ರೀ. ಒಟ್ನಲ್ಲಿ ನನ್ನ ಮಗಳನ್ನ ಸುಖವಾಗಿ ನೋಡ್ಕೊಳ್ಳೋ ಅಂತ ಹುಡುಗ. ಶ್ರೀಮಂತಿಕೆ ಇಲ್ದಿದ್ರು ಪರವಾಗಿಲ್ಲ, ದುಡ್ಡು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಅಲ್ವಾ ರೀ? ಇಲ್ದಿದ್ರೆ ನಾವೇ ಬೇಕಾದ್ರೆ ನಮ್ ಕೈಲಾಗಿದ್ದ ಸಹಾಯ ಮಾಡ್ಬೋದು. ನಮ್ಗೆ ಇನ್ಯಾರಿದ್ದಾರೆ? ಗಂಡ್ ಮಕ್ಳು ಯಾರು ಇಲ್ಲ, ಇರೋದಿಬ್ರು ಹೆಣ್ಮಕ್ಳು. ನಾವೇನೇ ಸಂಪಾದನೆ ಮಾಡಿದ್ರು ಅವ್ರಿಬ್ರಿಗೆ ಅಲ್ವಾ ರೀ ಸೇರ್ಬೇಕು. ನಾವು ತಾನೇ ಇನ್ನೆಷ್ಟು ವರ್ಷ ಇರ್ತೀವಿ? ಹಾ ಭಾರತಿ, ನೀನ್ ಹೇಳ್ತಿರೋದು ನಿಜ. ಒಳ್ಳೆ ಮನ್ಸಿರೋ ಹುಡುಗನೇ ನೋಡ್ಬೇಕು. ಅಂತವ್ರು ಯಾರಿದ್ದಾರೆ? ನಿನ್ಗೆ ಯಾರಾದ್ರೂ ಗೊತ್ತಿದ್ಯಾ ಭಾರತಿ? ನನಗ್ ಗೊತ್ತಿರೋರು ಹರಿ, ಒಂದ್ ಮಾತು ಹೇಳ. ಹೇಳು ಭಾರತಿ, ಯಾರಾದ್ರೂ ಗೊತ್ತಿದ್ದಾರಾ? ಗೊತ್ತಿದಾರ ಅಂತಲ್ಲ, ಅದೇ ರೀ, ನಿಮ್ಮನ್ನ ಕಾಪಾಡದ್ನಲ್ಲ ಹುಡುಗ, ಆ ಹುಡುಗನ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಓ, ಆ ಹುಡುಗನ? ಇವತ್ತು ಅವನು ನನ್ನ ಪಾಲಿಗೆ ದೇವ್ರಿದ್ದಾಗೆ. ನಾನಿವತ್ತು ಬದುಕಿದ್ದೀನಿ ಅಂದ್ರೆ ಆ ಹುಡುಗನಿಂದ. ಹರಿ, ಹಾಗಿದ್ರೆ ಅವ್ನು ತುಂಬಾ ಒಳ್ಳೆಯವನಿರ್ಬೇಕಲ್ಲ. ಈಗಿನ ಕಾಲದಲ್ಲಿ ರೋಡಲ್ಲಿ ಸಾಯ್ತಾ ಬಿದ್ದಿದ್ರು ಜನಗಳು ನೋಡ್ತಾ ನಿಂತಿರ್ತಾರೆ. ಮತ್ತೆ ನಮಗೆ ಯಾಕೆ ಬೇಕಪ್ಪ ಸುಮ್ಮನೆ ಪೊಲೀಸ್ ಸ್ಟೇಷನ್ ಅದು ಇದು ಅಂತ ಅಲಿಬೇಕಾಗುತ್ತೆ ಅಂತ ಹತ್ರಕ್ಕೂ ಬಂದು ನೋಡೋದಿಲ್ಲ, ಅವ್ರನ್ನ ಹಾಸ್ಪಿಟ್ಲಿಗೂ ಸೇರಿಸೋದಿಲ್ಲ. ಅಂಥದ್ರಲ್ಲಿ ಆ ಹುಡುಗ ನಿಮ್ಮನ್ನ ಮನೆಗೆ ಕರ್ಕೊಂಡೋಗಿ ವಿಶ್ರಾಂತಿ ಕೊಟ್ಟು ಮತ್ತೆ ನಮ್ಮನೆಗೂ ಇಷ್ಟು ದೂರ ಬಂದು ನಿಮ್ಮನ್ನ ಜೋಪಾನವಾಗಿ ಬಿಟ್ಟಿದ್ದಾನಲ್ಲ ರೀ. ನಮ್ಮ ರಮ್ಮಿಂಗೆ ಇಂಥ ಹುಡುಗಂಗಿಂತ ಬೇರೆ ಹುಡುಗ ಸಿಗ್ತಾನ ರೀ? ಒಂದ್ಸರಿ ನೀವೇ ಯೋಚನೆ ಮಾಡಿ. ನಾನು ಇದೇ ಹುಡುಗಂಗೆ ಮದುವೆ ಮಾಡಿಕೊಡ್ಲೇಬೇಕು ಅಂತ ಏನು ಹೇಳ್ತಾ ಇಲ್ಲ, ಆದ್ರೆ ನಾವು ನಮ್ಮ ಕಣ್ಣಾರೆ ಕಂಡಿದ್ದೀವಿ. ಮತ್ತೆ ಈ ಹುಡುಗಂಗೆ ದೊಡ್ಡವ್ರ ಮೇಲೆ ಭಯ ಭಕ್ತಿ ಜಾಸ್ತಿ ಇದೆ, ತುಂಬಾ ಸಂಕೋಚ ಸ್ವಭಾವ. ಏನಂತೀರಾ ರೀ? ಒಂದ್ಸರಿ ಈ ಹುಡುಗನ ಹತ್ರ ಮಾತಾಡಿ ನೋಡ್ತೀರಾ? ಹಾ ಭಾರತಿ, ಹೌದು, ನೀನ್ ಹೇಳೋದು ಒಂಥರ ನಿಜನೇ. ನಮ್ ರಮ್ಯಾ ಮೊದ್ಲೇ ಸ್ವಲ್ಪ ಮುಂಗೋಪ. ಈ ಹುಡುಗ ನಮ್ ರಮ್ಯನ್ ಜೊತೆ ಹೊಂದ್ಕೊಂಡು ಹೋಗ್ತಾನೆ ಅನ್ಸುತ್ತೆ. ಮತ್ತೆ ಯಾಕ್ರಿ ತಡ ಮಾಡೋದು? ಊಟ ಕೊಟ್ಟಿದ್ದೀನಿ ಅವರಿಗೆ, ಊಟ ಮಾಡ್ತಾ ಇದ್ದಾರೆ. ನೀವು ಬಂದು ಒಂದ್ಸರಿ ಮಾತಾಡಿ, ಅವ್ರು ಒಪ್ಕೊಂಡ್ರೆ ನಾವು ಮದುವೆ ಮಾಡೋಣ.
ಇಲ್ಲ ಅಂದ್ರೆ ಏನ್ ಮಾಡಕ್ಕಾಗುತ್ತೆ, ಬೇರೆ ಯಾರನ್ನಾದ್ರೂ ನೋಡೋಣ. ಹಾ ಭಾರತಿ, ಹಾಗೆ ಮಾಡ್ತೀನಿ, ಮಾತಾಡ್ತೀನಿ ಇರು. ಮೊದಲು ಹೋಗಿ ನನ್ನ ಮಗಳು ರಮ್ಯನ ಜೊತೆ ಮಾತಾಡ್ತೀನಿ. ಹಾ ಬನ್ನಿ ಬನ್ನಿ, ರೂಮಲ್ಲಿ ಕೂತಿದ್ದಾಳೆ, ಬನ್ನಿ. ಅಮ್ಮ ರಮ್ಯಾ. ಹೇಳಿ ಅಪ್ಪ. ರಮ್ಯಾ, ನಿಮ್ಮಮ್ಮ ಹೇಳಿದ್ ನಿಜನೇನಮ್ಮ? ನೀನು ಮದ್ವೆಗೆ ಒಪ್ಕೊಂಡಿ ಹೌದಾ? ಹೌದು ಅಪ್ಪ, ನಾನು ನಿಮಗೆ ಇಷ್ಟು ದಿನ ತುಂಬ ನೋವು ಕೊಟ್ಬಿಟ್ಟೆ ಅಪ್ಪ, ನನ್ನ ಕ್ಷಮಿಸಿ. ಇವಾಗ ನಾನು ನನ್ನ ಮನಸ್ಸನ್ನ ಬದಲಾಯಿಸ್ಕೊಂಡಿದ್ದೀನಿ. ನೀವು ಯಾವ ಹುಡುಗನ್ ತೋರಿಸ್ತೀರೋ ಆ ಹುಡುಗನ ಮದುವೆ ಆಗಕ್ಕೆ ರೆಡಿ ನಾನು. ರಮ್ಯಾ, ನಿನ್ನ ಬಾಯಲ್ಲಿ ಇಂಥ ಮಾತ ಮಗಳೇ, ನನ್ನ ಕೈಲಿ ನಂಬೋದಕ್ಕೆ ಆಗ್ತಿಲ್ಲ ಕಂದ. ನಾನು ಹೇಳಿಲ್ವ ರೀ, ನನ್ನ ರಮ್ಯ ಮುಂಚೆ ಥರ ಇಲ್ಲ. ಅವಳು ನಾವು ಯಾವ ಹುಡುಗನ್ ತೋರಿಸ್ತೀವೋ ಅದೇ ಹುಡುಗನೇ ಮದುವೆ ಮಾಡ್ಕೋತೀನಿ ಅಂತ ಹೇಳಿದಾಳೆ ಅಂತ. ನೀವೇ ಕೇಳಿ ಅವಳ ಬಾಯಲ್ಲಿ. ಹೌದಾ ರಮ್ಯಾ, ನಾವು ಯಾವ ಹುಡುಗನ್ ತೋರಿಸಿದ್ರು ಮದುವೆ ಮಾಡ್ಕೋತೀಯಾ? ಇಲ್ಲಾಂದ್ರೆ ನೀನು ಯಾರಾದ್ರೂ ಹುಡುಗನ ಇಷ್ಟಪಟ್ಟಿದ್ದೀನಮ್ಮ, ಹಾಗೇನಾದ್ರೂ ಇದ್ರೆ ಹೇಳೋ, ನಾವೇನು ಅನ್ಕೊಳ್ಳೋದಿಲ್ಲ, ಆ ಹುಡುಗಗೆ ಕೊಟ್ಟು ಮದುವೆ ಮಾಡ್ತೀವಿ. ಹುಡುಗನ? ಇಲ್ಲಪ್ಪ, ನಾನು ಯಾವ ಹುಡುಗನೂ ಇಷ್ಟಪಟ್ಟಿಲ್ಲ. ನನ್ನ ಮನಸ್ಸಲ್ಲಿ ಯಾವ ಹುಡುಗನೂ ಇಲ್ಲಪ್ಪ. ನೀವು ಯಾರನ್ನು ಬೇಕಾದರೂ ತೋರಿಸಿ, ನಾನು ಅವ್ರ ಜೊತೆನೇ ಮದುವೆ ಮಾಡ್ಕೋತೀನಿ. ಸರಿ ಮಗಳೇ, ಸರಿ. ನನಗೆ ತುಂಬ ಅಂದರೆ ತುಂಬ ಸಂತೋಷ ಆಗ್ತಿದೆ ಇವತ್ತು. ನೀನು ಆರಾಮಾಗಿ ರೆಸ್ಟ್ ಮಾಡಮ್ಮ, ಮುಂದಿನ ಕೆಲಸ ನಾನು ನೋಡ್ಕೋತೀನಿ. ನಿನಗೆ ಒಂದು ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡೋ ಜವಾಬ್ದಾರಿ ನಂದು. ಹಾ ಮಗಳೇ, ನಿನಗೆ ಸಿಟಿಲಿರೋ ಹುಡುಗನೇ ಬೇಕಾ ಇಲ್ಲ ಹಳ್ಳಿಲಿರೋ ಹುಡುಗ ಬೇಕಾ? ಅಪ್ಪ, ನೀವು ಯಾವ ಹುಡುಗನ ತೋರಿಸಿದ್ರು ನಾನು ಮದುವೆ ಮಾಡ್ಕೋತೀನಪ್ಪ. ಹೇಳ್ತಾ ಇದ್ದೀನಲ್ಲ, ಯಾವ ಹುಡುಗ ಆದರೂ ಸರಿನೇ ರೀ. ನಮ್ಮ ರಮ್ಯಂಗೆ ಅವಳನ್ನ ಅರ್ಥ ಮಾಡ್ಕೊಂಡು ಹೋಗೋ ಹುಡುಗ ಬೇಕಷ್ಟೇ. ಹಳ್ಳಿ ಹುಡುಗ, ಸಿಟಿ ಹುಡುಗ ಈ ಥರ ಎಲ್ಲ ಯಾಕೆ ಕೇಳ್ತೀರಾ? ಬನ್ನಿ, ಅವಳು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ. ರಮ್ಯಾ, ನೀನು ಸ್ವಲ್ಪ ಹೊತ್ತು ಮಲ್ಕೊಳ್ಳಮ್ಮ, ಮಿಕ್ಕಿದೆಲ್ಲ ನಾವು ನೋಡ್ಕೋತೀವಿ. ಸರಿ ಅಮ್ಮ. ರೀ, ಪಾಪ ಹುಡುಗ ಅಲ್ಲೇ ಇದ್ದಾನೆ, ಬನ್ನಿ ಮಾತಾಡಿಸಿ. ನಡಿ ಭಾರತಿ. ನನ್ನ ಮದುವೆಗೆ ಒಪ್ಕೊಂಡಿರೋದು ಅಪ್ಪ ನಿನಗೋಸ್ಕರ ಅಪ್ಪ. ನೀನು ಚೆನ್ನಾಗಿರ್ಬೇಕು ಅಂತ. ನನ್ನಿಂದ ನಿನ್ನ ಆರೋಗ್ಯ ಹಾಳಾಗಬಾರ್ದು. ನೀನು ಯಾರನ್ನಾರು ತೋರ್ಸಪ್ಪ, ನಾನು ಮದುವೆ ಮಾಡ್ಕೋತೀನಿ. ಊಟ ಮಾಡ್ದೇನಪ್ಪ? ಹಾ ಮಾಡಿದೆ. ತಟ್ಟೆನ ನೀವು ಯಾರು ಕಾಣಲಿಲ್ವಲ್ಲ, ಅದಕ್ಕೆ ನಾನೇ ತಗೊಂಡೋಗಿ ಅಡುಗೆ ಮನೆ ಇಟ್ಟು ಬಂದೆ. ಓ ಹೌದಾ, ಇರ್ಲಿ ಬಿಡಪ್ಪ, ಪರವಾಗಿಲ್ಲ. ನಾವು ನನ್ನ ಮಗಳ ಹತ್ರ ಸ್ವಲ್ಪ ಮಾತಾಡ್ತಾ ಇದ್ವಿ, ಅದಕ್ಕೆ ಸ್ವಲ್ಪ ತಡ ಆಗೋಯ್ತಪ್ಪ. ಇರ್ಲಿ ಬಿಡಿ, ಪರವಾಗಿಲ್ಲ. ನೀವು ಇವಾಗ ಆರಾಮಾಗಿದ್ದೀರಾ? ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೋಬೇಕಿತ್ತು. ಇವಾಗ ಆರಾಮಾಗಿದ್ದೀನಪ್ಪ, ಇವಾಗ ಆರಾಮಾಗಿದ್ದೀನಿ, ಏನು ತೊಂದರೆ ಇಲ್ಲ. ಏನಪ್ಪ, ನಿನಗೆ ಮದುವೆ ಆಗಿದ್ಯಾ? ಮದುವೆ ಇನ್ನೂ ಇಲ್ಲ, ಮನೇಲಿ ನೋಡ್ತಾ ಇದ್ದಾರೆ. ಹೌದೇನಪ್ಪ? ಅದು ಹೆಂಗೆ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ, ಆದರೂ ಹೇಳ್ತೀನಪ್ಪ. ಇವಾಗ ನೀನಿರುವಾಗ ನನ್ನ ಮಗಳು ಒಳಗಡೆ ಹೋದ್ಲು, ನೋಡ್ದಾ? ನನ್ನ ಮಗಳು ನೋಡಿದ್ರಾ? ಹಾ ನೋಡಿದೆ. ತುಂಬ ಚೆನ್ನಾಗಿದ್ದಾರೆ ನಿಮ್ಮ ಮಗಳು. ಏನು ಓದಿಸ್ತಾ ಇದ್ದೀರಾ? ಓದ್ತಾ ಇದ್ದಾರಾ? ಹೂನಪ್ಪ, ಇವಾಗ ಅವಳು PUC ಓದ್ತಾ ಇದ್ದಾಳೆ. ಇಷ್ಟು ದಿನ ನನ್ನ ಮಗಳಿಗೆ ಮದುವೆ ಮಾಡ್ಕೊ ಅಂತ ಹೇಳಿ ಹೇಳಿ ಸಾಕಾಗಿತ್ತು. ಮದುವೆ ಮಾಡ್ಕೊಳ್ಳಲ್ಲ ಅಂತ ಒಂದೇ ಸತಿ ಆಟ ಮಾಡ್ತಿದ್ಲು. ಹೀಗೂ ಕಣಪ್ಪ, ನೀ ನಮ್ಮನೆಗೆ ಕಾಲಿದ ಗಳಿಗೆ ಅನ್ಸುತ್ತೆ. ನನ್ನ ಮಗಳು ಇವಾಗ ಮದುವೆಗೆ ಒಪ್ಕೊಂಡಿದ್ದಾಳೆ. ಓ ಹೌದಾ? ಯಾವುದಾದ್ರೂ ಹುಡುಗ ಇದ್ರೆ ಹೇಳ್ಬೇಕಾ? ಅಯ್ಯೋ ಇಲ್ಲಪ್ಪ, ಬೇರೆ ಯಾವ ಹುಡುಗನೂ ಬೇಡ. ನನಗೂ ನನ್ನ ಹೆಂಡತಿಗೂ ನೀನು ತುಂಬ ಇಷ್ಟ ಆಗಿದ್ಯಾ ಕಣಪ್ಪ. ಗೊತ್ತು ಗುರಿ ಇಲ್ದಿರೋರ್ಗೇನೆ ಇಷ್ಟು ಸಹಾಯ ಮಾಡ್ತೀಯ. ನಿನ್ನ ಮನಸ್ಸು ತುಂಬ ಒಳ್ಳೇದು, ಹಾಲಿನಂಥದ್ದು, ಪರಿಶುದ್ಧವಾಗಿದೆ ಅನಿಸ್ತಾ ಇದೆ. ನಿಂದೇನೋ ಅಭ್ಯಂತರ ಇಲ್ಲ ಅಂದರೆ ನೀ ಮನೇಲಿ ಒಪ್ಕೊಂಡ್ರೆ ನನ್ನ ಮಗಳನ್ನ ಮದುವೆ ಮಾಡ್ಕೋತೀನಪ್ಪ. ಅರೆ, ಏನು ಹೇಳ್ತಿದ್ದೀರಾ ನೀವು? ಅಲ್ಲ, ನಾನು ನಿಮ್ಮ ಮಗಳನ್ನ ಮದುವೆ ಮಾಡ್ಕೊಳ್ಳೋದಾ? ಹೌದಪ್ಪ, ನಿನಗಿಷ್ಟ ಇದ್ರೆ ಮದುವೆ ಮಾಡ್ಕೊಡ್ತೀವಿ, ಇಲ್ಲ ಅಂದರೆ ನಮ್ದೇನು ಬಲವಂತ ಇಲ್ಲ. ಹೌದಪ್ಪ, ನೀನು ನಮಗೆ ತುಂಬ ಇಷ್ಟ ಆಗಿದ್ಯಾ. ನೀನು ಹ್ಞೂ ಅಂದರೆ ನಿಮ್ಮ ಮನೆಗೆ ಬಂದು ನಾವು ಮಾತಾಡ್ತೀವಿ. ಅದು ನೀವು ಇದ್ದಕ್ಕಿದ್ದಂಗೆ ಹೀಗೆ ಹೇಳ್ಬಿಟ್ರೆ ನನಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಯಾಕಪ್ಪ, ನನ್ನ ಮಗಳು ನಿನ್ಗೆ ಇಷ್ಟ ಆಗ್ಲಿಲ್ವಾ? ಅದು ಇಲ್ಲ, ಇಷ್ಟ ಆಗ್ಲಿಲ್ಲ ಅಂತಲ್ಲ. ನಿಮ್ಮ ಮಗಳು ಓದ್ತಿದ್ದಾರೆ, ಆದರೆ ನಾನು ಹೆಚ್ಚಿಗೆ ಓದಿಲ್ಲ. ನನ್ನ ಅಳಿಯ ಕೂಡ ಜಾಸ್ತಿ ಓದಿಲ್ಲಪ್ಪ, ಆದರೆ ನನ್ನ ಮೊದಲನೇ ಮಗಳನ್ನ ಬಂಗಾರ ಥರ ನೋಡ್ಕೋತಾನೆ. ತುಂಬ ಸ್ವಾಭಿಮಾನಿ. ಮದ್ವೆಗೆ ಹೊಸದ್ರಲ್ಲಿ ನಾವು ಕೆಲವು ಪಾತ್ರೆ ಪಗಡಗಳು, ಬೀರು, ಫ್ರಿಡ್ಜು ಈ ಥರ ಎಲ್ಲ ತಗೊಂಡೋಗಿದ್ವಿ. ಆದರೆ ಒಂದು ಸ್ಪೂನ್ ಕೂಡ ನನ್ನ ಅಳಿಯ ಇಸ್ಕೊಳ್ಳಿಲ್ಲ. ಎಲ್ಲ ನಾನು ಕಷ್ಟಪಟ್ಟು ದುಡ್ದು ತಗೋತೀನಿ, ನಮ್ಗೇನು ಬೇಡ, ದಯವಿಟ್ಟು ಏನು ಬೇಡ ಅಂತ ಹೇಳ್ಬಿಟ್ರು. ಅಷ್ಟು ಸ್ವಾಭಿಮಾನಿಯಪ್ಪ ನನ್ನ ಅಳಿಯ. ಇವಾಗ ನನ್ನ ಅಳಿಯ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋತಿಲ್ವಾ? ನಮಗೇನು ಅಭ್ಯಂತರ ಇಲ್ಲಪ್ಪ. ಅಲ್ಲಮ್ಮ, ನಿಮ್ಮ ಮಗಳು ಒಪ್ಕೊಂಡಿದ್ದಾರಾ? ಹೌದಪ್ಪ, ನನ್ನ ಮಗಳು ಒಪ್ಕೊಂಡಿದ್ದಾಳೆ. ನೀವು ಯಾರನ್ನಾದ್ರೂ ತೋರಿಸಿ ನಾನು ಮದುವೆ ಮಾಡ್ಕೋತೀನಿ ಅಂತ ಹೇಳಿದಳಪ್ಪ. ಒಟ್ನಲ್ಲಿ
ನನ್ನ ಮಗಳು ಸುಖವಾಗಿರ್ಬೇಕಷ್ಟೆ. ಎಷ್ಟೋ ಕಿಲೋಮೀಟರ್ ದೂರ ನಮ್ ಕಣ್ಮರೆಯಾಗಿರೋದಕ್ಕಿಂತ ನೀನಿರೋದು ಸ್ವಲ್ಪ ದೂರದಲ್ಲೇ. ನನ್ನ ಮಗಳನ್ನ ಇಲ್ಲೇ ಕೊಟ್ರೆ ನಾವು ಅವಾಗವಾಗ ಬಂದು ನೋಡ್ಕೊಂಡು ಹೋಗ್ಬೋದು. ಹೌದಪ್ಪ, ನಮ್ಮಿಬ್ರು ಮಕ್ಕಳು ಕೂಡ ನಮ್ಗೆ ಹತ್ರದಲ್ಲೇ ಇರ್ತಾರೆ. ನಮಗೆ ಯಾವ ಗಂಡು ಮಕ್ಕಳು ಕೂಡ ಇಲ್ಲ. ನೀ ಹ್ಞೂ ಅಂದ್ರೆ ನೀ ಮನೆಗೆ ಬಂದು ಮಾತಾಡ್ತೀವಪ್ಪ. ನನಗೇನು ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಯಾರ್ಯಾರ ಋಣ ಎಲ್ಲೆಲ್ಲಿದ್ಯೋ. ಹಾ, ಸರಿ. ನಮ್ಮ ಮನೆ ನೀವು ನೋಡಿದ್ರಿ ಅಲ್ವಾ ಇವತ್ತು? ಹೂನಪ್ಪ, ಕರ್ಕೊಂಡೋಗಿದ್ದಲ್ಲ. ಹಾ, ಆ, ಬನ್ನಿ ಬನ್ನಿ, ನಾಳೆ ಬರ್ತೀರಾ? ನಾಳೆ ಬರೋಣೇನಪ್ಪ? ಸರಿ, ನಾಳೆ ಬರ್ತೀವಪ್ಪ. ಮನೇಲಿ ಹೇಳಿ. ಹಾ, ಹೇಳ್ತೀನಿ. ಸರಿ, ನಾನಿನ್ನ ಹೊರಡ್ಬೋದಾ? ಸರಿನಪ್ಪ, ಹೋಗ್ತಾ ಹುಷಾರು. ಮಳೆ ನಿಂತಿದೆ ಅನ್ಸುತ್ತೆ. ಹಾ, ನಿಂತಿದೆ. ನಾನು ಹುಷಾರಾಗಿ ಹೋಗ್ತೀನಿ. ಅದು ಮತ್ತೆ ಶಾಸ್ತ್ರದ ಪ್ರಕಾರ ಹುಡುಗಿ ನೋಡೋದಕ್ಕೆ ಆ, ನಾವೇ ಬರಬೇಕು. ಏನ್ ಮಾಡೋಣ ಅಂತೀರಾ? ನಾವೇ ಬರೋದಾ ಹೇಗೆ? ಅಯ್ಯೋ ಹೌದಲ್ವ ರೀ, ಹುಡುಗಿ ನೋಡೋದಕ್ಕೆ ಅವರೇ ಬರ್ಬೇಕಲ್ವಾ? ಹೌದಲ್ಲ ವರ್ತಿ. ಆಯ್ತಪ್ಪ, ನಿಮ್ಮ ಮನೇಲಿ ಮಾತಾಡು. ಬರ್ತಿರೋ ಇಲ್ವೋ ಅಂತ ಹೇಗೆ ಗೊತ್ತಾಗೋದು ನಮಗೆ? ಇಲ್ಲ, ಖಂಡಿತವಾಗ್ಲೂ ಬರ್ತೀವಿ. ಬೆಳಿಗ್ಗೆ ಒಂದು 10 ಗಂಟೆಗೆ ಬರ್ತೀವಿ. ಸರಿನಪ್ಪ, ಆಯ್ತು. ಸರಿ, ನಾನಿನ್ನು ಹೊರಡ್ತೀನಿ. ಸರಿನಪ್ಪ, ಹುಷಾರು.